ಹಾಯ್ ಹಲೋ ನಮಸ್ತೆ, ನಾನು ಬಾರ್ಗಿಲ್. ನಾನಿವತ್ತು ಹೆಲಿಕಾಪ್ಟರ್ನಲ್ಲಿ ಉಡುಪಿ ಜಿಲ್ಲೆಯ ಒಂದು ಪ್ರವಾಸಿ ತಂಗುದಾಣ ತ್ರಾಸಿ ಬೀಚ್ ಬಳಿ ಬಂದಿದ್ದೇನೆ. ಇಂದ ಜಂಪ್ ಮಾಡ್ತಾ ಇದ್ದೇವೆ ಕೆಳಗೆ. ನಮ್ಮ ಡೆಸ್ಟಿನೇಷನ್ ಹತ್ರ ಬರ್ತಾ ಇದೆ. ನಾನೀಗ ಟ್ರೆಕ್ಕಿಂಗಿಂದ ಬರ್ತಾ ಬರ್ತಾ ಇಲ್ಲಿ ಬೀಚ್ ಕಡೆ ಬಂದಿದ್ದೇನೆ. ಬೀಚ್ ನನಗೆ ಈಗ ಸಿಕ್ಕಿದೆ, ಆದರೆ ಬೀಚಲ್ಲಿ ನೋಡ್ತಾ ಇದ್ದೇನೆ, ಎಲ್ಲಿ ನೋಡಿದ್ರೆ ಕಸ ಕಾಣಿಸ್ತಾ ಇದೆ. ಒಂದು ಪ್ಲಾಸ್ಟಿಕ್ ತಿಂತ ಇದೆ. ಪಾಪ ದನಕ್ಕೆ ಗೊತ್ತಿಲ್ಲ ಇಲ್ಲಿ ಆಹಾರ ಇದೆ ಅಂತ. ಅದು ಆ ಪ್ಲಾಸ್ಟಿಕಲ್ಲಿ ಏನಾದರೂ ಆಹಾರ ಸಿಗ್ಬೋದಂತ ತಿನ್ಲಿಕ್ಕೆ ಹೋಗ್ತಾ ಇದೆ. ಇದರ ಬಗ್ಗೆ ಜನ ಇನ್ನಷ್ಟು ಎಚ್ಚರ ವಹಿಸಬೇಕು. ಪ್ರತಿ ಮನೆಯವರು ಕಸನ ಸಮುದ್ರಕ್ಕೆ ಇಲ್ಲ ರಸ್ತೆ ಬದಿಗೆ ನದಿ ಬದಿಗಳಲ್ಲಿ ಬಿಸಾಡೋದನ್ನ ತಪ್ಪಿಸಿ ಆದಷ್ಟು ಪಂಚಾಯತ್ಗಳಿಂದ ಮುನ್ಸಿಪಾಲ್ಟಿಗಳಿಂದ ಏನು ಕಸದ ವ್ಯವಸ್ಥೆ ಮಾಡ್ತಾರೆ ಅವರಿಗೆ ಗಾಡಿಯವರಿಗೆ ಕೊಟ್ಟರೆ ಸರಿಯಾದ ರೀತಿಯಲ್ಲಿ ಕಸವನ್ನು ವಿಲೇವಾರಿ ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಅದರಿಂದ ಈ ಥರ ಕಸ ಬಿಸಾಡೋದ್ರಿಂದ ಪ್ರಾಣಿಗಳಿಗೂ ತೊಂದರೆ ಇಲ್ಲ, ಜಲಚರ ಜೀವಿಗಳಿಗೂ ಏನೂ ಕೂಡ ತೊಂದರೆ ಆಗುವಂಥ ಪರಿಸ್ಥಿತಿ ಬರುವುದಿಲ್ಲ. ಧನ್ಯವಾದಗಳು ಎಲ್ಲರಿಗೂ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಾರ್ಟ್ 2 ಅಲ್ಲಿ ನೋಡೋಣ ಬನ್ನಿ.